ನಮಸ್ಕಾರ, ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೇಯಾ. ವಾರ್ತೆಗಳ ವಿವರ. ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದರೆ ದಾವಣಗೆರೆ ಅಂತ ಪುಣ್ಯಭೂಮಿಯಲ್ಲೇ ಆಗಬೇಕು ಎಂದು ಇಲ್ಲಿ ಸಮಾವೇಶ ಮಾಡುತ್ತಿದ್ದೇವೆ. ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಂದು ವಾಲ್ಮೀಕಿ ಜನೋತ್ಸವ ಮತ್ತು ಜೆಡಿಎಸ್ ರಾಜ್ಯ ಮಟ್ಟದ ಸಮಾವೇಶದಲ್ಲಿಂದು ಮಾಜಿ ಪ್ರಧಾನಿ ದೇವೇಗೌಡರವರು ತಿಳಿಸಿದರು. ನಗರದ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ವಾಲ್ಮೀಕಿ ಜನೋತ್ಸವ ಮತ್ತು ರಾಜ್ಯ ಮಟ್ಟದ ಜೆಡಿಎಸ್ ಸಮಾವೇಶಕ್ಕೆ ಅದ್ಧೂರಿ ವೇದಿಕೆಗೆ ಅಪಾರ ಜನಸ್ತೋಮ. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಜನಸಾಗರ, ಹಸಿರು ಬಾವುಟಗಳದ್ದೇ ಕಾರುಬಾರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರ ಸಂಭ್ರಮ ಮುಗಿಲು ಮುಟ್ಟಿತ್ತು. 2018ರ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುತ್ತಿರುವ ಜೆಡಿಎಸ್ ಪಕ್ಷ ಶತಾಯಗತಾಯ ಅಧಿಕಾರದ ಗದ್ದುಗೆ ಹಾದಿ ಸುಗಮಗೊಳಿಸಲು ಸಕಲ ಸಿದ್ಧತೆಗಳೊಂದಿಗೆ ಅಖಾಡಕ್ಕಿಳಿದಿದೆ. ಈಗಾಗಲೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ಒತ್ತು ನೀಡಿ ಕಾರ್ಯಕರ್ತರು ಮುಖಂಡರುಗಳನ್ನು ಒಗ್ಗೂಡಿಸಿ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಇದರ ಮೊದಲ ಭಾಗವೇ ಇಂದು ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಮೊದಲ ಹೆಜ್ಜೆಯಲ್ಲೇ ವಾಲ್ಮೀಕಿ ಜನೋತ್ಸವ ಹಾಗೂ ಜೆಡಿಎಸ್ ಸಮಾವೇಶ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೇವೇಗೌಡರು, ದಾವಣಗೆರೆ ಪುಣ್ಯಭೂಮಿ. ಇಲ್ಲಿ ಅನೇಕ ಮಠಾಧಿಪತಿಗಳು ಇದ್ದಾರೆ. ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು. ನಿಜವಾಗೂ ಜನತಾ ಪಕ್ಷದ ಸರ್ಕಾರ ಅಲ್ಲ. ಬಿಜೆಪಿನೂ ಸಹಾಯ ಮಾಡಿದ್ರು, ಕಾಂಗ್ರೆಸ್ಸೂ ಸಹಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹೆಗ್ಡೆಯವರಿಗೆ ನಮ್ಮ ಪಕ್ಷಕ್ಕೆ 120ರಿಂದ ಮೇಲೆ ಬರಬೇಕು, ನಾವು ಮಂತ್ರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮುಂದಿನ ಚುನಾವಣೆಯಲ್ಲಿ ನಾವು ಈ ಪಕ್ಷನ ನಮ್ಮದೇ ಆದ ಶಕ್ತಿಯಿಂದ ಈ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಹೆಗ್ಗುರಿಯಿಂದ ಒಂದು ಮೊದಲನೇ ದಾವಣಗೆರೆ ಸಭೆ ಮಾಡಿದ್ರು. ಶ್ರೀಮಾನ್ ಜಾಲಪ್ಪನವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಹಿಂದುಳಿದ ಎಲ್ಲ ಮುಖಂಡರುಗಳ, ನಮ್ಮ ಹಿಂದುಳಿದ ಎಲ್ಲ ಸಮಾಜದ ಜನ ಒಂದು ಸಮಾವೇಶ ಇಲ್ಲಿ ಮಾಡಿದ್ವಿ. ಅದು ಮೊದಲನೇ ಬಾರಿಗೆ ನಮಗೆ ಬಲ ಕೊಡ್ತು. 138 ಜನ ಗೆದ್ವಿ ನಾವು. ಮತ್ತೆ ಹಿಂದಿನ ಸರ್ಕಾರ ರಚನೆ. ನಾನು ಒಂದು ಘಟ್ಟದಲ್ಲಿ ನನ್ನನ್ನು ಎಲ್ಲರೂ ಸೇರಿ ಹೊರಗಾಕಿದಾಗ ಏಕಾಂಗಿಯಾಗಿದ್ದೆ ನಾನು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರ ಒಂದು ಕೋರಿಕೆಯ ಮೇಲೆ ರಾಜ್ಯದ ಅಧ್ಯಕ್ಷನಾದ ಒಂದು ದಶಕಗಳಿಂದ ದಾವಣಗೆರೆಗೆ ಏನೋ ಒಂದು ಕಾರ್ಯಕ್ರಮ ಮಾಡೋದು. ಇವೆಲ್ಲ ಪುಣ್ಯಾತ್ಮರ ಸಹಕಾರದಿಂದ ಸರ್ಕಾರ ರಚನೆ ಮಾಡೋದು. ಇದು 3ನೇ ಕಾರ್ಯಕ್ರಮ. ಯಾಕೆ ಅಲ್ಲಿ ನಾನು ದಾವಣಗೆರೆಯಲ್ಲೇ ಆಗಬೇಕು ಅಂತ ತೀರ್ಮಾನ ಮಾಡಿದೆ. ಚಿತ್ರದುರ್ಗದಲ್ಲಿ ಆಗಬೇಕು ಅಂತ ಕಾಂತರಾಜ್ ತುಂಬ ಆಟ ಮಾಡ್ತಾ ಇದ್ದೆ. ನಾನು ಕೂಡಿದು ದಾವಣಗೆರೆಯಲ್ಲೇ ಮಾಡೋಣ, ಈ ಕೆಲಸ ಅಲ್ಲಿಂದಲೇ ಪ್ರಾರಂಭ ಆಗಲಿ. ನಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ದಾವಣಗೆರೆಯ ಈ ಪುಣ್ಯಭೂಮಿನಲ್ಲಿ 3ನೇ ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಪುಣ್ಯಭೂಮಿ ಅಂತ ಒಂದು ಶಬ್ದ ಬಳಕೆ ಮಾಡಿದೆ. ಸುಮಾರು 10ಕ್ಕಿಂತ ಹೆಚ್ಚು ಮಠಾಧೀಶರಿದ್ದಾರೆ. ಅವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ. ಇದು ಮೊದಲು ಚಿತ್ರದುರ್ಗ ಜಿಲ್ಲೆ, ಆಮೇಲೆ 2 ಭಾಗ ದಾವಣಗೆರೆ ಮತ್ತು ಚಿತ್ರದುರ್ಗ ಅಂತ ಹೇಳಿ. ಈ ಹಿಂದಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ 10ಕ್ಕಿಂತ ಹೆಚ್ಚು ಹೇಳ್ತಾ ಹೋದರೆ ಆದಿಜಾಮೂರು ಇದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಸಿರಿಗೆರೆ ಇವತ್ತು ಮುರುಘರಾಜೇಂದ್ರ ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆದರೆ ಪ್ರಾಮುಖ್ಯವಾಗಿ ಸಂದರ್ಭದಲ್ಲಿ ವಾಲ್ಮೀಕಿ ದಿನಾಚೋತ್ಸವದ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ನನ್ನ ಶರ್ಟ್ ಹಿಡಿದು ಸಮಸ್ಯೆ ಹೇಳಿಕೊಳ್ಳಬಹುದು. 10 ತಿಂಗಳ ಆಡಳಿತ ನೋಡಿದ್ದೀರಾ, ಒಮ್ಮೆ ಅವಕಾಶ ಕೊಡಿ ಎಂದು ಕುಮಾರಸ್ವಾಮಿಯವರು ಜನತೆಯಲ್ಲಿ ಕೇಳಿಕೊಂಡರು.
ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಪ್ಪನವರಿಂದ ವಿಧಾನಸೌಧಕ್ಕೆ ತಲುಪುವಂತೆ ಮಾಡಿ ಜೆಡಿಎಸ್ ಅನ್ನು ಹಾಗೂ ವಾಲ್ಮೀಕಿ ನಾಯಕ ಸಮುದಾಯವನ್ನು ಆಶೀರ್ವದಿಸಲಿ ಎಂದು ದೃಢ ಸಂಕಲ್ಪದಿಂದ ಈ ಬೆಳ್ಳಿ ಗದೆಯನ್ನ ಇವರ ವತಿಯಿಂದ ಕತ್ತಿ ಗುರಾಣಿ ನೀಡುತ್ತಿರುವುದರ ಸಂಕೇತ. ಇನ್ನು ಮುಂದೆ ಕೇವಲ ಗೆಲುವು ಗೆಲುವು ಗೆಲುವು. ದುಷ್ಟ ಸಮಾವೇಶದ ಉದ್ಘಾಟನಾ ನಂತರ ಸುರಿದ ಮಳೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರು ಮಳೆಗೆ ಅಂಜದೆ ಕುರ್ಚಿಗಳನ್ನೇ ಛತ್ರಿಗಳನ್ನಾಗಿ ಮಾಡಿ ತಲೆ ಮೇಲೆ ಹಿಡಿದು ತಮ್ಮ ನೆಚ್ಚಿನ ನಾಯಕನ ಭಾಷಣಕ್ಕೆ ಕಾದು ನಿಂತಿದ್ದರು. ಕಾರ್ಯಕ್ರಮದಲ್ಲಿ ವರುಣನ ಆಗಮನಕ್ಕೆ ಸ್ವಲ್ಪ ಗಲಿಬಿಲಿಗೊಂಡ ಜನ ಪೆಂಡಾಲ್ ಒಳಗೆ ಬರುವ ದೃಶ್ಯ ಕಂಡುಬಂದಿತ್ತು. ಕಾರ್ಯಕ್ರಮಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬಂದ ಅಭಿಮಾನಿ ಮತ್ತು ಕಾರ್ಯಕರ್ತರಿಗೆ ಕಾರ್ಯಕ್ರಮದ ಆಯೋಜಕರು ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಆದರೆ ಮಳೆಯ ಕಾರಣ ಜನರು ಅತ್ತಿಂದಿತ್ತ ತಪ್ಪಿಸಿಕೊಳ್ಳುವುದಕ್ಕಾಗಿ ಓಡುತ್ತಿದ್ದರು. ಇದೇ ವೇಳೆಯಲ್ಲಿ ಶಿರಸಿಯಲ್ಲಿ ಮೃತಪಟ್ಟ ರೈತನ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ನೀಡಿ ಕುಮಾರಸ್ವಾಮಿಯವರು ವಾಲ್ಮೀಕಿ ಜಯಂತಿ ಮಾಡಿದರೆ ವಾಲ್ಮೀಕಿ ಜನಾಂಗದವರ ಕಷ್ಟ ಬಗೆಹರಿಯುವುದಿಲ್ಲ, ಬದಲಿಗೆ ಅವರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಎಂದು ಸಿದ್ದರಾಮಯ್ಯನವರಿಗೆ ಚಾಟಿ ಏಟು ನೀಡಿದರು. ಕಾರ್ಯಕ್ರಮದ ಕೊನೆಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮ ಒಲವು ತೋರಿ, ಎಲ್ಲೋ ಕುಳಿತಿರುವ ನರೇಂದ್ರ ಮೋದಿಯವರಿಗೆ ಓಟು ಹಾಕುತ್ತೀರಾ, ನಿಮ್ಮ ಮಧ್ಯೆ ಇರುವ ನನಗೆ ಮತ ನೀಡಿ ಎಂದು ಸಭಿಕರನ್ನು ಕೇಳಿಕೊಂಡರು. ಒಂದು ಟ್ರಿಬ್ಯುನಲ್ ರಚನೆ ಆಗಿದೆ. ಆ ಟ್ರಿಬ್ಯುನಲ್ ಮುಂದೆ ಕೊಡ್ತಕ್ಕಂಥ ಅಂತಿಮ ತೀರ್ಪಿಗೆ ಒಳಪಟ್ಟಂತೆ ಇವತ್ತು ತಕ್ಷಣಕ್ಕೆ ಸುಮಾರು 7.5 TMC ನೀರನ್ನು ಉಪಯೋಗ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಇವತ್ತು ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇದೆ, ದಯವಿಟ್ಟು ತೀರ್ಮಾನ ಕೊಡಿ ಅಂತಕ್ಕಂಥ ಮನವಿ ಮಾಡಿದ್ರು. ಆದರೆ ಪಕ್ಕದ ಗೋವಾ ರಾಜ್ಯ ಕೇವಲ 30 ವಿಧಾನಸಭೆ ಸದಸ್ಯರಿದ್ದಾರೆ, ಕೇವಲ 2 ಲೋಕಸಭಾ ಸದಸ್ಯರಿದ್ದಾರೆ. ಅವರಿಗೆ ಕೊಡ್ತಕ್ಕಂಥ ಗೌರವವನ್ನ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಸದಸ್ಯರು, ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದಕ್ಕೆ 17 ಲೋಕಸಭಾ ಸದಸ್ಯರನ್ನ ಬಿಜೆಪಿಯಿಂದ ಇವತ್ತೇನು ಈ ನಾಡಿನ ಜನತೆ ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರ ಕರ್ನಾಟಕದ ಮನವಿಯನ್ನ, ಕರ್ನಾಟಕದ ರೈತರ ನೋವಿಗೆ ಸ್ಪಂದಿಸಿದ್ದಾರೆ ಯೋಚನೆ ಮಾಡಿ. ಇವತ್ತು ಕರ್ನಾಟಕ ರಾಜ್ಯದ ಕಳೆದ 3 ವರ್ಷದಲ್ಲಿ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಷ್ಟ ಏನಾಗಿದೆ, ಅದರ ಪ್ರಮಾಣ ಸುಮಾರು 60,000 ಕೋಟಿ ರೂಪಾಯಿಗಳು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಇವತ್ತು ಕಳೆದ 3 ವರ್ಷದಲ್ಲಿ ನನ್ನ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಒಂದು ಬೆಳೆ ಕೈಗೆ ದೊರಕಿಲ್ಲ. ರೈತನಿಗೆ ಜಾತಿ ಇಲ್ಲ. ರೈತ ಅಂದ್ರೆ ಇವತ್ತು ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥ ಬಂಧುಗಳು ಇದ್ದೀರಿ. ಇವತ್ತು ನಾಯಕ ಸಮಾಜದಲ್ಲೇ ರೈತರಿದ್ದೀರಿ, ಕೃಷಿಯನ್ನು ನಂಬಿ ಬದುಕ್ತೀರಿ. ಕುರುಬ ಸಮಾಜದಲ್ಲಿ ಕೃಷಿಯನ್ನು ನಂಬಿ ಬದುಕ್ತೀರಿ. ನಮ್ಮ ದಲಿತ ಸಮಾಜದವರು ಇವತ್ತು ಕೃಷಿಯನ್ನು ನಂಬಿ ಬದುಕ್ತೀರಿ. ಇವತ್ತು ವೀರಶೈವರು ಇವತ್ತು ಕೃಷಿಯನ್ನು ನಂಬಿ ಬದುಕಿದ್ದಾರೆ. ಇವತ್ತು ಎಲ್ಲಾ ಸಮಾಜಗಳು ಕೃಷಿಕರಿದ್ದಾರೆ. ಆದರೆ ಇವತ್ತು ಈ ಕೃಷಿಕ ವಲಯಕ್ಕೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವ ರೀತಿ ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ? ಇಲ್ಲಿ ಭಾಷಣ ಮಾಡಿದಂಥವ್ರು ಹೇಳುದು, ಸುಮಾರು 3,000 ರೈತ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. 3,000 ರೈತರು ಇವತ್ತು ಯಾವ 60,000 ಕೋಟಿ ರೂಪಾಯಿಗಳ ನಷ್ಟವನ್ನು ಹೊಂದಿರತಕ್ಕಂಥ ರೈತರು ಬೆಳೆದಂತ ಬೆಳೆಯ ಇವತ್ತು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಕಳೆದ 2016-17ನೇ ಸಾಲಿನಲ್ಲಿ 4,000 ಕೋಟಿಗಳ ರೂಪಾಯಿಯನ್ನ ಕೇಳ್ತಕ್ಕಂಥ ಒಂದು ಮನವಿ ಕೊಡ್ತಾರೆ. ಮುಂಗಾರಿನ ಬೆಳೆಯ ಒಂದು ಬೆಳೆ ನಷ್ಟಕ್ಕೆ, ಹಿಂಗಾರಿನ ಬೆಳೆಗೆ ಸುಮಾರು 1,800 ಕೋಟಿ ಕೇಳ್ತಾರೆ.
ಇವತ್ತು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದಾರೆ ಯೋಚನೆ ಮಾಡಿ. ಇವತ್ತು ಯಾವೊಂದು ನಮ್ಮ ರೈತರಿಗೆ ಇವತ್ತು ಬೆಳೆ ಪರಿಹಾರ ಅಂತ ಹೇಳಿ ಎಕರೆಗೆ ಇವತ್ತು ಒಣಭೂಮಿಗೆ 1700 1800 ರೂಪಾಯಿ ಕೊಟ್ರೆ ಎಲ್ಲಿಂದ ರೈತ ಬದುಕಲಿಕ್ಕೆ ಸಾಧ್ಯ? ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ಇವತ್ತು ಏನೋ ಒಂದು ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತಾರೆ. ಆದರೆ ಇವತ್ತು ಆ ಫಸಲ್ ಬಿಮಾ ಯೋಜನೆ ಅಡಿನಲ್ಲಿ ರೈತರಿಗೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಪ್ರತಿದಿನ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇನೆ. ಅದೆಲ್ಲವನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಯಾವ ಒಂದು ರೈತರು ಇಂಥ ಕಷ್ಟದಲ್ಲಿದ್ದಾರೆ, ಒಂದು ಬೆಳೆ ಸಾಲ ಒಂದು ಬಾರಿ ಇವತ್ತು ರೈತರು ಬೆಳೆದಂತ ಒಂದು ಕಷ್ಟದ ದಿನಗಳೇನಿದೆ, ಇವತ್ತು ಬೆಳೆ ಕೈ ಕೊಟ್ಟು ಇವತ್ತು ಒಂದು ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿ ಅಂತ ಹೇಳಿ ಇಡೀ ನಾಡಿನ ರೈತರು ಕೂಗ್ತಾ ಇದ್ದಾರೆ. ಆದರೆ ಇವತ್ತು ಕೇಂದ್ರದ ಸರ್ಕಾರವಾಗಲಿ, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನ ಮನ್ನಾ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಹೇಳುತ್ತೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇಂದ್ರ ಸರ್ಕಾರ ಮಾಡಲಿ ಅಂತ ಹೇಳ್ತಾರೆ. ಇವತ್ತು ಕಳೆದ 15 ದಿನಗಳ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 50,000 ರೂಪಾಯಿಗಳವರೆಗೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಹಲವಾರು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರ್ತಕ್ಕಂಥ ರೈತರಿದ್ದೀರಿ. ಇಲ್ಲಿ ವೇದಿಕೆ ಮೇಲೆ ಹಲವಾರು ಸಹಕಾರಿಗಳಿದ್ದೀರಿ. ಇವತ್ತು 50,000 ರೂಪಾಯಿಗಳ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಅದು 2016-17ನೇ ಸಾಲಿನ ರೈತರ ಸಾಲಕ್ಕೆ ಇವತ್ತು ಹಣವನ್ನು ಕೊಡ್ತಾರೋ, 2017-18ನೇ ಸಾಲಿಗೆ ಇವತ್ತು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹಣ ಕೊಡ್ತಾರೋ ಇವತ್ತು ಸರ್ಕಾರ ಹೇಳಬೇಕಾಗಿದೆ. ಸರ್ಕಾರದ ನಿಲುವಿರ್ತಕ್ಕಂಥದ್ದು ಈ ಬರುವ ಡಿಸೆಂಬರ್ ತಿಂಗಳಿನವರೆಗೆ ಇವತ್ತು ಯಾವುದೇ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಹಣವನ್ನು ಕೊಡೋದಿಲ್ಲ. ಇವತ್ತು ಯಾವ ಮುಂಗಾರಿನ ಮಳೆಯಲ್ಲಿ ನಮ್ಮ ರೈತರು ಈ ವರ್ಷದ ಬೆಳೆಯನ್ನು ಬೆಳಿಬೇಕಾದ್ರೆ ನೀವು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡಿಬೇಕು. ಇವತ್ತು ಸಹಕಾರಿ ಬ್ಯಾಂಕ್ಗಳು ನಮ್ಮ ರೈತರಿಗೆ ಸಾಲ ಕೊಡ್ತಕ್ಕಂಥ ಪರಿಸ್ಥಿತಿ ಆ ಬ್ಯಾಂಕ್ಗಳಿಗೆ ಇಲ್ಲ. ನಮ್ಮ ಶಿವಲಿಂಗೇಗೌಡರಲ್ಲಿ ಕೂತಿರಬೇಕು ನಮ್ಮ ಅರಸೀಕೆರೆ ಶಾಸಕರು, ಅವ್ರು ಕೇಳಿದ್ರೆ ಹೇಳ್ತಾರೆ ಡೀಟೇಲ್. ಇವತ್ತು ರೈತರಿಗೆ ಮತ್ತೆ ಸಾಲ ಪಡಿಬೇಕಾದ್ರೆ ಖಾಸಗಿಯವರ ಹತ್ರ ಹೋಗಬೇಕು. ಇವತ್ತು ನನಗೆ ಸಿಂಧನೂರಿನಿಂದ, ಟಿ ನರಸೀಪುರದಿಂದ ಕೆಲವರು ಫೋನ್ ಮಾಡ್ತಾರೆ, ನಮಗೆ ನಮ್ಮ ಬ್ಯಾಂಕ್ನವರು ಗಲಾಟೆ ಮಾಡಿದರು, ಇವತ್ತು ನೀವು ಮೇ 30ನೇ ತಾರೀಕಿನ ಒಳಗೆ ಹಣ ಕಟ್ತಾ ಇದ್ರೆ 13% ನಿಮಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತೀವಿ ಅಂದ್ರು. ನಾವು ಹೆದರಿ ನಾವು ಖಾಸಗಿಯವರ ಹತ್ರ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಒಡವೆಗಳನ್ನು ತಗೊಂಡೋಗಿಟ್ಟು 6% 7%ಗೆ ಸಾಲ ತಂದು ಇವತ್ತು ಸಹಕಾರಿ ಬ್ಯಾಂಕಿನ ಸಾಲ ಕಟ್ಟಿದ್ದೇವೆ. ಆದರೆ ಇವತ್ತು ನಮಗೆ ಹೊಸದಾಗಿ ಸಾಲ ಕೊಟ್ಟಿಲ್ಲ. ಈಗ ನಮಗೆ ಸಾಲ ಮನ್ನಾ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ. ನಾವು ಮತ್ತೆ ನೇಣಾಕಬೇಕಾದ ಪರಿಸ್ಥಿತಿ ಬಂದಿದ್ದೇವೆ. ಇದು ರೈತರು ಫೋನ್ ಮಾಡಿ ಹೇಳ್ತಾರೆ. ಇದು ಈ ಸರ್ಕಾರದ ಸಾಲದ ವ್ಯವಸ್ಥೆ, ಸಾಲ ಮನ್ನಾದ ವ್ಯವಸ್ಥೆ ಆಗಿದೆ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಇದ್ದಾಗ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಾಗ ರೈತರು ಹಣ ಕಟ್ಟಿದ್ರು. ಆ ರೈತನ ಸಾಲ ಮನ್ನಾ ಅಷ್ಟೇ ಅಲ್ಲ, ಬಡ್ಡಿಯನ್ನು ಮನ್ನಾ ಮಾಡ್ತಕ್ಕಂಥ ಹಸಿರು ಮತ್ತು ಬಡ್ಡಿಯನ್ನು ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಒಂದೇ ತಿಂಗಳಿನಲ್ಲಿ ಆ ರೈತರ ಅಕೌಂಟಿಗೆ, ಆ ಬ್ಯಾಂಕ್ಗಳಿಗೆ ಹಣವನ್ನು ಸಂದಾಯ ಮಾಡಿದಂಥದ್ದು ಅವತ್ತಿನ ನನ್ನ 20 ತಿಂಗಳ ಅವಧಿಯ ಅವತ್ತಿನ ಸಾಲ ಮನ್ನಾಗೂ ಇವತ್ತಿನ ಈ ಸರ್ಕಾರದ ಸಾಲ ಮನ್ನಾಗೂ ವ್ಯತ್ಯಾಸ ಇದೆ. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇವತ್ತು ಈಗಾಗಲೇ ಈ ಸರ್ಕಾರ 50,000 ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದೇವೆ ಅಂತ ಹೇಳಿ ಭಾಷಣ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫೋಟೋ ಇಲ್ಲಿ ಕೊಡ್ತಾರೆ ನೋಡಿ. ಮನೆಯಲ್ಲಿ ಒಂದು ಲಂಬಾಣಿ, ಒಂದು ತಾಂಡ್ಯ, ನಮ್ಮ ಶಿಡ್ಲಘಟ್ಟದಲ್ಲಿ ಬಹುಶಃ ಇದು ನಮ್ಮ ಶಿಗ್ಗಾಂವನ ಶಿರಟ್ಟಿ ಕ್ಷೇತ್ರದವರು ಇಲ್ಲಿ ಬಂದಿರಬೇಕು, ಇಲ್ಲಿ ಬರಬೇಕಿಲ್ಲಿ ಅವರು, ನಾನೇ ಕರೆಸಿದೆ. ಇವತ್ತು 50,000 ರೂಪಾಯಿಗಳ ಸಾಲ ಮನ್ನಾ ಘೋಷಣೆ ಈ ಸರ್ಕಾರ ಮಾಡಿದ ಮೇಲೂ ಕಳೆದ ಒಂದು ವಾರದಲ್ಲಿ 15 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ನಿನ್ನೆಯ ದಿನ 2 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ಒಂದು ಕಡೆ ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸೇರಿಸಿ ವೀರಾವೇಶದ ಭಾಷಣಗಳನ್ನು ಮಾಡ್ತಾರೆ. ಮುಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಅಂತ ಭಾಷಣ ಮಾಡ್ತಾರೆ. ಅಲ್ಲಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ
ಬಾದಾಮಿಯ ಒಂದು ಸಣ್ಣ ಹಳ್ಳಿಯ ರೈತ ಆತ್ಮಹತ್ಯೆ ಮಾಡ್ತಿದ್ದಾನೆ. ಅಲ್ಲಿ 80-100 ಜನ ಹೋದಂತ ನಾಯಕರುಗಳು ಒಬ್ಬ ಆ ಒಂದು ಮನೆಗೆ, ಆ ಹಳ್ಳಿಗೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ವೈಶಾಲ್ಯತೆ ಈ ಸರ್ಕಾರಕ್ಕೆ ಇಲ್ಲ. ಇವತ್ತು ನನಗೆ ಮೊನ್ನೆ ನಾನು ಯಾವುದೋ ಒಂದು ಪ್ರವಾಸದಲ್ಲೇನಿದ್ದೆ, ಈ ಕುಟುಂಬದಿಂದ ಈ ರೀತಿ ಆಗಿದೆ. 4 ಜನ ಮಕ್ಕಳು, ಇವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ನನಗೆ ಫೋನ್ ಮಾಡ್ತಾರೆ ಆ ಹಳ್ಳಿಯಿಂದ, ಈ ರೀತಿ ಒಂದು ತಾಂಡ್ಯದಲ್ಲಿ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1,80,000 ಸಾಲ ಮಾಡಿದ್ದಾರೆ. ಅದ್ರ ಜೊತೆಗೆ ಕೈ ಸಾಲ 2 ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ. ಇವತ್ತು ಭಯದಿಂದ ಆ ರಾಷ್ಟ್ರೀಕೃತ ಬ್ಯಾಂಕ್ನವರು ನೋಟಿಸ್ ಕೊಟ್ಟರು ಅಂತ ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರದಿಂದ ಯಾರೂ ಇಲ್ಲಿಯವರೆಗೆ ಬರಲಿಲ್ಲ, ಈ ಮಾತನ್ನು ಹೇಳ್ತಾರೆ. ನಾನಿವತ್ತು ಬೆಳಗ್ಗೆ ಅವರ ಕುಟುಂಬಕ್ಕೆ ಫೋನ್ ಮಾಡಿದ್ರೆ ಇವತ್ತು ನನಗೆ ಯಾವುದೇ ಪಕ್ಷಗಳ ಮುಖಂಡರುಗಳು ಇವ್ರ ಮನೆಗೆ ಹೋಗಿಲ್ಲ. ಇವತ್ತು ಸರ್ಕಾರದ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಈ ಕ್ಷಣದವರೆಗೆ ಯಾರು ಈ ಕುಟುಂಬಕ್ಕೆ ಹೋಗಿ ಈ ಕುಟುಂಬದ ಪ್ರಕರಣ ಏನಿದೆ ಇದನ್ನ ದಾಖಲೆ ಮಾಡ್ಕೊಂಡು ಕೇಸನ್ನ ಬುಕ್ ಮಾಡಿ ಈ ಕುಟುಂಬಕ್ಕೆ ಇವತ್ತೇನು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು, ಇದ್ರ ಕಡೆ ಗಮನ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಇದು ಈ ಸರ್ಕಾರದ ನಡವಳಿಕೆಗಳು. ನಾನಿಲ್ಲಿ ಇವತ್ತು ಕರೆಸಿದ್ದು ಅವ್ರನ್ನ, ಈ ನಾಡಿನ ಜನತೆಗೆ ಈ ಸರ್ಕಾರಗಳು ಯಾವ ರೀತಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಇದನ್ನ ಇವತ್ತು ನಿಮ್ ಮುಂದೆ ಇಡಬೇಕು ಅಂತ ಇವತ್ತು ಅವರಿಗೆ ತೊಂದರೆ ಕೊಟ್ಟು ಕರೆಸಿದ್ದೇನೆ ಇಲ್ಲಿ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಈ ಕುಟುಂಬಕ್ಕೆ 50,000 ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕುಟುಂಬವನ್ನು ಇಲ್ಲಿ ಕರೆಸಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ 3,000 ರೈತ ಕುಟುಂಬಗಳು, 3,000 ರೈತ ಕುಟುಂಬಗಳೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ಈ ನಾಡಿನ ಆ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ರೈತ ಕುಟುಂಬಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ವೇದಿಕೆಯ ಮುಖಾಂತರ ಈ ನಾಡಿನ ರೈತ ಬಂಧುಗಳಿಗೆ, ಈ ನಾಡಿನ ನೇಕಾರ ಬಂಧುಗಳಿಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು 7-8 ತಿಂಗಳು ಸಮಾಧಾನವಾಗಿದೆ. ಇನ್ನು 7-8 ತಿಂಗಳು ಚುನಾವಣೆ ಬರ್ತದೆ. ಅವತ್ತು ನೀವು ನಿರ್ಧಾರ ಮಾಡಿ ನನ್ನ ರೈತ ಬಂಧುಗಳು. ಯಾಕೆಂದ್ರೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳ್ತಾರೆ, ಎಲ್ಲಿದೆ JDS ಪಕ್ಷ, ಯಾವುದೋ ಒಂದು 3-4 ಜಿಲ್ಲೆಯಲ್ಲಿದೆ. JDS ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ಇನ್ನು ಅವ್ರು ರೈತರ ಸಾಲ ಮನ್ನಾ ಎಲ್ಲಿಂದ ಮಾಡ್ತಾರೆ? ಈ ಪ್ರಶ್ನೆಯನ್ನ ಏನ್ ಹೇಳ್ತಾರೆ ಲಘುವಾಗಿ ಮಾತಾಡ್ತಕ್ಕಂಥ ಆ 2 ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವೊಂದು ಸವಾಲನ್ನ ಸ್ವೀಕಾರ ಮಾಡಿದ್ದೇವೆ, ಇವತ್ತು ನನ್ನ ರೈತರು ಏನು ಸಾಲದ ಹೊರೆಯನ್ನ ಇವತ್ತು ಹೊರಲಿಕ್ಕಾಗದೆ ಆತ್ಮಹತ್ಯೆ ಪ್ರತಿದಿನ ಆಗ್ತಾ ಇದೆ. ಇವತ್ತು ನೀವು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ, 42,000 ಕೋಟಿ ರೂಪಾಯಿಗಳ ರೈತರು ಮಾಡಿರ್ತಕ್ಕಂಥ ಸಾಲ ಏನಿದೆ, ನಿಮ್ಮ ಸಹಕಾರಿ ಬ್ಯಾಂಕಿನ 11,000 ಕೋಟಿ ಸಾಲ ಏನಿದೆ, ನಿಮ್ಮ ಗ್ರಾಮೀಣ ಬ್ಯಾಂಕಿನ ಸಾಲ ಏನಿದೆ, ನೀವು ಟ್ರ್ಯಾಕ್ಟರ್ಗಳನ್ನ ಖರೀದಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಸಾಲ ಏನಿದೆ, ಇದು ಎಲ್ಲವನ್ನ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಸವಾಲನ್ನ ನಾನೇನು ಸ್ವೀಕಾರ ಮಾಡಿದ್ದೇನೆ. ಭವಿಷ್ಯದ ಕಣ್ಮಣಿ, ಬಡವರ ಕಣ್ಮಣಿ, ಮುಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಸಚಿವರೇ, ಎಲ್ಲ ಗಣ್ಯರೇ, ರಾಜ್ಯ ಮಟ್ಟದ ಪದಾಧಿಕಾರಿಗಳೇ, ಹಾಗೂ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ನಾಯಕ ಸಮಾಜದ ಹಾಗೂ ಇನ್ನಿತರ ಸ್ನೇಹಿತ ಬಂಧು ಮಿತ್ರರೇ, ಮೊದಲನೇದಾಗಿ ನಾನು ಹೇಳಿದೆ ನಾನು ಮಾತಾಡೋದಿಲ್ಲ ಅಂತ. ಯಾಕೆಂದ್ರೆ ಮಳೆ ಬಂತು. ನಾನು ಒಂದೇ ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣವ್ರು ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಮಳೆ ಬರ್ತದೆ ಅಂತಕ್ಕಂಥದ್ದು ಉದಾಹರಣೆ ಇವತ್ತು ನೋಡಿ. ಇವತ್ತು ನಿಮ್ಮ ಚಪ್ಪಾಳೆ ಮುಂದಿನ ವಿಧಾನಸಭೆಯಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಸ್ವಂತ ಶಕ್ತಿ ಮೇಲೆ ನಿಮ್ಮೆಲ್ಲರ ಸಹಕಾರದಿಂದ
ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರೆ ಈ ರಾಜ್ಯಕ್ಕೆ ಮಳೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ. ಯಾಕೆಂದ್ರೆ ನನಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹೇಳಿದ್ರು, ಇಲ್ಲ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ದಯವಿಟ್ಟು ಮಾತಾಡಬೇಕು ಅಂತೇಳಿ. ನಾನು ನಿಜವಾಗ್ಲೂ ನಮ್ಮ ತಂದೆಯವರ ಹೆಸರನ್ನ ಹೇಳಿದ್ದಕ್ಕೋಸ್ಕರ ನಾನು ತಮ್ಮಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಂಗಾರಪ್ಪಾಜಿಯವರ ಕೊನೆ ದಿನಗಳಲ್ಲಿ ಈ ಪಕ್ಷ ಯಾಕೆ ಸೇರಿದ್ರು ಅಂತಕ್ಕಂಥದ್ದನ್ನು. ಯಾಕಂದ್ರೆ ನೀವೊಬ್ಬರು ನಾಯಕರ ಸಮಾಜವಾಗಿ ಇವತ್ತೇನು ನಿಮ್ಮ ಹೋರಾಟ. ಕಾರ್ಯಕ್ರಮದಲ್ಲಿ ಉಡುಪಿ ಕಲಾವಿದರಿಂದ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ನೃತ್ಯವನ್ನು ನೋಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಜನರು ಕಣ್ತುಂಬಿಕೊಂಡರು. ಒಟ್ಟಾರೆ 2018ರ ವಿಧಾನಸಭಾ ಚುನಾವಣೆಗೆ ತಮ್ಮ ಪಕ್ಷವೇ ಅಧಿಕಾರಕ್ಕೆ ಬರಲಿ ಎಂದು ಜೆಡಿಎಸ್ ಪಕ್ಷ ತನ್ನ ಶಕ್ತಿಯನ್ನು ರಾಷ್ಟ್ರ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿಗೆ ತನ್ನ ಬಲವನ್ನು ತೋರಿದಂತಾಯಿತು. ಚಿನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ: ಅಪರಂಜಿ ಚಿನ್ನ 10 ಗ್ರಾಂಗೆ 29,630 ರೂಪಾಯಿ, 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 27,730 ರೂಪಾಯಿ, ಬೆಳ್ಳಿ 1 ಕೆಜಿಗೆ 41,768 ರೂಪಾಯಿಗಳು. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ.